ಮಂಚೇನಹಳ್ಳಿ ತಾಲೂಕಿನ ಗ್ರಾಮದ ಶ್ರೀ ದೊಡ್ಡಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 42ನೇ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಜನವರಿ 17ನೇ ತಾರೀಕಿನಿಂದ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದಲ್ಲಿ ದಿನನಿತ್ಯ ಹೋಮ, ಹವನ, ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ದೇವಿಯ ಅಲಂಕಾರ ಧರೆಗಿಳಿದ ಜಗನ್ಮಾತೆಯಂತೆ ಭಾಸವಾಗುತ್ತಿತ್ತು. ದೇವಿಯಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ಇಷ್ಟಾರ್ಥವನ್ನು ನೆರವೇರಿಸುವಂತೆ ಭಕ್ತಿಯಿಂದ ಬೇಡಿಕೊಂಡರೆ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿ ಬೇರೂರಿದೆ. ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಭಕ್ತಿಭಾವ ಮೆರೆದಿದ್ದಾರೆ. ನಮ್ಗೆ ಇಲ್ಲಿ ದೇವಸ್ಥಾನ ಇರೋದು ಏನು ಗೊತ್ತಿರಲಿಲ್ಲ. ಲಾಸ್ಟ್ ಜಾತ್ರೆ ಆದ್ಮೇಲೆ ಗೊತ್ತಾಯ್ತು. ಹೇಳಿದ ಮೇಲೆ ತಿಳ್ಕೊಂಡ್ ಬಂದ್ವಿ. ನಮ್ಮ ಯಜಮಾನ್ರಿಗೆ ತುಂಬಾ ಹುಷಾರಿರ್ಲಿಲ್ಲ, ಡಯಾಲಿಸಿಸ್ ಮಾಡಿಸ್ತಿದ್ರು. ನಾನು ಇಲ್ಲಿ ಬಂದು ಅಮ್ಮನ ಹತ್ರ ಕೇಳ್ಕೊಂಡೋದೆ, ಬೇಗ ಕಿಡ್ನಿ ಸಿಕ್ಕಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೋದೆ. ಅಮ್ಮನ ಅಷ್ಟೇ ಬೇಗ ಕಿಡ್ನಿ ಸಿಕ್ಕಿ ನಮ್ಗೆ ಆಪರೇಷನ್, ನಮ್ಮ ಯಜಮಾನ್ರಿಗೆ ಆಪರೇಷನ್ ಆಗಿ ಒಳ್ಳೇದಾಗೈತೆ. ಅದೇ ತುಂಬಾ ಖುಷಿ ಆಗ್ತಾ ಇದೆ. ಅಮ್ಮನು ತುಂಬಾ ಒಳ್ಳೇದ್ ಮಾಡಿದಾಳೆ ನಮ್ಗೆ. ಯಾರೋ ಹೇಳಿದ್ಮೇಲೆ ನಾವು ಬಂದು ನೋಡಿದ್ವಿ, ತುಂಬಾ ಖುಷಿ ಆಗ್ತೈತೆ. ಕಷ್ಟದಲ್ಲಿರೋರ್ಗೆಲ್ಲ ತುಂಬಾ ಒಳ್ಳೇದ್ ಮಾಡ್ತಿದ್ದಾಳೆ. ಅಮ್ಮನ ದೇವಸ್ಥಾನಕ್ಕೆ ಒಂದಿನ ಬಂದೆ, ಕುತ್ಕೊಂಡಿದ್ದೆ ಆರಾಮಾಗ. ಯಾಕೆ ಆಡ್ತಾ ಇದೆಯಾ ಅದು 4 ಜನ ಹೆಣ್ಮಕ್ಳು ಮಾಡು, ನಾನು ಕೊಡ್ತಿಲ್ಲ, ಆಪರೇಷನ್ ಮಾಡಿಸ್ಬೇಡ ಅಂದ್ರು. ಹಂಗೆ ಕೊಟ್ಟ ಅದೇ ಮಗನೇ. ಆಮೇಲೆ ಬೋರ್ ಕೇಳಿದೆ, ಹೋಗ ನಾನು ಕೊಡ್ತೀನಿ ಜಾಕ ಅಂದ್ರು. ಎಷ್ಟು ಜನ ವೈದ್ಯರು ನೋಡಿದ್ವಿ, ಎಲ್ಲ ನೋಡಿ ಸಾಕಾಗಿ ಅಮ್ಮನ ನಂಬಿದ್ದೀನಿ. ಅಮ್ಮನ ಇವತ್ತು ಕೈ ಬಿಡಿಲ್ಲ, ಚೆನ್ನಾಗಿ ಮಾಡ್ಕೊಂಡಾಳೆ ಅಮ್ಮ. ಎಷ್ಟು ಏನು ಕೇಳಿದ್ರು ಕೊಡ್ತಾಳೆ. ಇವತ್ತು ನನಗೆ ಬೋರ್ ಬೇಕು, ಬೋರ್ ಕೊಟ್ಟಳು. 1 2 ಕೊಟ್ಟಾಳೆ, 3 ಕೊಟ್ಟಾಳೆ. ಎಷ್ಟು ಬೇಕು ಕೊಟ್ಟರೆ ಟ್ಯಾಂಕರ್ ಮಾಡ ಅಂದ್ರು. ಟ್ಯಾಂಕರ್ ಮಾಡಿದೆ. ಇವತ್ತು ಹೊಡಿತಾ ಇದ್ದೀನಿ, ಏನು ತೊಂದರೆ ಮಾಡಿಲ್ಲ ಅಮ್ಮ. ಅಮ್ಮನ ಇವತ್ತಿನ ಅರ್ಥಕ್ಕೆ ನಾವು ಬೆಳಿಗ್ಗೆ ಅಮ್ಮನೇ ನಡೆಯೋದು ನಾವು. ಸರ್, ನೀವು ಎಷ್ಟು ವರ್ಷದಿಂದ ಭೇಟಿ ಮಾಡ್ತಾ ಇದ್ದೀರಾ? ನಾವು 8 ವರ್ಷದಿಂದ 9 ವರ್ಷ ಆಗಿದೆ ಅವ್ರಿಗೆ ಬಂದು. ಅವಾಗಿಂದ ನಮ್ದು ಅದ್ದೆಗೊಪ್ಪ. ನನಗೆ ತುಂಬಾ ಕಷ್ಟ ಇತ್ತು. ಅಮ್ಮನ ನೆನೆಸ್ಕೊಂಡೋಗಿಂದ ಎಲ್ಲ ಒಳ್ಳೇದೇ ಆಗಿದೆ. ನಾವು ಮೊನ್ನೆ ದಿವಸದಿಂದ ಓಂ ಶಕ್ತಿಗೆ ಹೋದಾಗ ನಮ್ಮ ಮನೆಯವರು ಸೀರಿಯಸ್ ಆಗಿತ್ತು. ಸುರೇಶ್ ಅಣ್ಣನಿಗೆ ಒಂದೇ ಒಂದು ಫೋನ್ ಮಾಡಿದೆ, ಈ ತರ ಹೆಚ್ಚು ಕಮ್ಮಿ ಆಗಿದೆ ಅಂತ. ಅವರು ಇಲ್ಲಿ ಏನ್ ಮಾಡಿದ್ರು ಏನೋ ಅಮ್ಮನ ಆಶೀರ್ವಾದದಿಂದ ನಮ್ಮ ಮನೆಯವ್ರನ್ನ ಆಚೆ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಅನುಕೂಲ ಆಗಿದೆ ಅಮ್ಮನಿಂದ ನಮ್ಗೆ. ಬಡತನದಿಂದ ಇಬ್ಬರು ಒಂದು ಸಹಾಯ ಮಾಡೋವರೆಗೂ ನಾವು ಬಂದಿದ್ದೀವಿ. ನಮ್ಮ ಅಣ್ಣನಿಗೂ ರೀಸೆಂಟ್ ಆಗಿ ಆಪರೇಷನ್ ಆಯ್ತು. ಅದರಿಂದನೂ ಅಮ್ಮ ನಮ್ಮನ್ನ ಹೊರಗೆ ಕರ್ಕೊಂಡ್ ಬಂದಿದ್ದಾರೆ, ನಮ್ಮ ಅಣ್ಣನ್ನ. ಬಟ್ ನಮ್ಮ ಮನೆಯವ್ರನ್ನ ಕೂಡ ನಮ್ಗೆ ಇಲ್ಲಿ ಬಂದಾಗಿಂದ ತುಂಬಾ ಒಳ್ಳೇದಾಗಿದೆ. ನನ್ಗೆ ತುಂಬಾ ಅಮ್ಮನಿಗೆ ನಾವು ಇದಾಗೋಗ್ಬಿಟ್ಟಿದ್ದೀವಿ. ನಮ್ಗೆ ಇಲ್ಲಿ ಬಂದಾಗಿಂದ ತುಂಬಾ ಒಳ್ಳೇದಾಗಿದೆ. ದೇವಾಲಯದ ಪ್ರಧಾನ ಅರ್ಚಕ ಸುರೇಶ್ ಮಾತನಾಡಿ, ಜಾತ್ರೆಯ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗಿದೆ. ಪ್ರತಿ ವರ್ಷವೂ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ಬಾರಿಯೂ ಸಹ ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ತಾಯಿಯ ದರ್ಶನ ಪಡೆಯುತ್ತಿದ್ದಾರೆ. ಈ ಬೆಳವಣಿಗೆ ನಮಗೆ ಸಂತಸ ತಂದಿದೆ ಎಂದರು. ಜಾತ್ರೆಯ ಅಂಗವಾಗಿ ದೇಗುಲವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಪ್ರತಿ ವರ್ಷ 19ನೇ ತಾರೀಕಿಂದ 27ನೇ ತಾರೀಕು ಇರಬೇಕಾಗಿತ್ತು. ಈ ವರ್ಷ ಅಮಾವಾಸ್ಯೆ ಬಂದಿದ್ದಕ್ಕೋಸ್ಕರವಾಗಿ 17ರಿಂದ 25ಕ್ಕೆ ಜಾತ್ರೆ ಮಹೋತ್ಸವ, 42ನೇ ಜಾತ್ರೆ ಮಹೋತ್ಸವ ಮತ್ತೆ ವಾರ್ಷಿಕೋತ್ಸವದಲ್ಲಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದರು ಆಗಮಿಸಿದ್ದಾರೆ. ತಾಯಿ ಆಶೀರ್ವಾದದಿಂದ ಇಷ್ಟು ಭಕ್ತರು ಬಂದಿರೋ ಜಾಗದಲ್ಲಿ ಏನಪ್ಪ ಒಂದು ವಿಶೇಷಪ್ಪ ಅಂದ್ರೆ, ಈ ತಾಯಿ ಜಗನ್ಮಾತೆ ಆಗಿ ಪ್ರತಿಯೊಂದು ಮನೆಯಲ್ಲಿ ಬೆಳಿಗ್ಗೆ ಸುಮಾರು 11 ವರ್ಷ ಕಾಲದಿಂದ ಒಂದು ಸೇವೆ ಮಾಡೋದ್ರಿಂದ ಒಂದೊಂದು ವರ್ಷಕ್ಕೆ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದೆ ಹೊರತು ಒಂದಂತೂ ಕಾಣ್ತಿಲ್ಲ. ನನಗಂತೂ ಅರ್ಥವಾಗ್ತಿಲ್ಲ ಏನು ಅಂತ. ಭಕ್ತರು ಬಂದು ಒಳ್ಳೆ ಈ ತರ ಅಮ್ಮನ ಮಕ್ಕಳ ಸಂತಾನ ಕೊಟ್ಲು, ಈ ತರ ಮನೆ ಕಟ್ಟಿಕೊಟ್ಲು, ಈ ತರ ಜೀವ ಉಳಿಸಿದಾಳೆ, ಈ ತರ ಆರೋಗ್ಯಗಳ ತೊಂದರೆ ಇದನ್ನು ಕಾಪಾಡ್ತಾ ಇದ್ದ ಅಂತ ಹೇಳಿದಾಗ ನನಗೆ ಕಣ್ಣೀರು ಬರ್ತೈತೆ. ಸೇವೆ ಮಾಡುವಾಗ ಭಾರಿ ನೋವು ತಿಂದುಕೊಂಡು ಸೇವೆ ಮಾಡಿದೆ. ಯಾಕಂದ್ರೆ ಎಲ್ಲ ಇಲ್ಲಿ ಬರ್ತಾರೋರೆಲ್ಲ ತುಂಬಾ ಬಡಪಾಯಿಗಳು ಮತ್ತೆ ಕಷ್ಟಕ್ಕೆ ಬರುವಂತವ್ರು. ಇನ್ನೊಂದು ರೀತಿ ಒಂದೊಂದು ನೋವು ಹೇಳಿದಾಗ ನನಗೆ ಆ ತಾಯಿ ಕೇಳ್ಕೊಂಡು ಬಂದೆ, ಈ ಸ್ಥಾನಕ್ಕೆ ಯಾರು ಬರ್ತಾರೋ ತಾಯಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಒಳ್ಳೆ ಯೋಗ ಕೊಟ್ಟು ಕಾಪಾಡುವಂತ ಕೇಳ್ಕೊಂತ ಬಂದಾಗ ಈ ವರ್ಷ ಜಾತ್ರೆಗೆ ತಾಯಿ ಜಗನ್ಮಾತೆಗೆ ಅನುಕೂಲ ಮಾಡ್ಕೊಂತವಳೆ. ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ. ಇದೇ ತರ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಆ ತಾಯಿ ಶಕ್ತಿ ಒಬ್ಬಳು ಕೊಟ್ರೆ ಮತ್ತೆ ಭಕ್ತಾದರ ಸಹಕಾರದಿಂದ ನಡೆಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ.